ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡಿ ನಾನು ಎಲ್ಲಿದ್ದೀನಿ, ನಮಸ್ಕಾರ ಬ್ಯಾಂಗ್ಳೂರು ಹತ್ರ. ಆ್ಯಕ್ಚುಲಿ ಇದು ಬ್ಯಾಂಗ್ಳೂರಿಲ್ಲ, ಬ್ಯಾಂಗ್ಳೂರಿಂದ ಹೊರಗಡೆ ಇದೆ, ಲೈಕ್ ತುಮಕೂರು ರೋಡು, ತುಮಕೂರು ವೇ ಹೋಗುವಾಗ ಸೈಡ್ ಇರೋದು. ಸೊ ಆ ರೆಸ್ಟೋರೆಂಟ್ಗೆ ನಾನು ಇಲ್ಲಿ ಇರೋದು. ನಾನು ನಿಜ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೆಸ್ಟೋರೆಂಟ್. ಅರ್ಲಿ ಮಾರ್ನಿಂಗ್ 5 o'clock ನಾನು ಎದ್ದಿದ್ದು. ಓಕೆ, ನಾನು 5 o'clock ಎದ್ದು ರೆಡಿಯಾಗಿ, ಸಿಕ್ಕಾಪಟ್ಟೆ ಚಳಿ ಮಂಜು ಫುಲ್ ಕವರ್ ಆಗಿಬಿಟ್ಟಿತ್ತು. ಆ ಸಮಯದಲ್ಲಿ ನನಗಂತೂ ಲೈಕ್ ಎಲ್ಲಿ ಹೋಗ್ಬೇಕಂದ್ರೆ ಗೊತ್ತಾಗಿರಲಿಲ್ಲ. ಇಟ್ಸ್ ಲೈಕ್ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಸೊ ಹಾಗೆ ನಾನು ಬಂದಾಗ ಎಲ್ಲಾದರೂ ಕಾಫಿ ಕುಡಿಬೇಕು, ಟೀ ಕುಡಿಬೇಕಂತ ಹೇಳ್ಕೊಂಡು ಬಂದಿದ್ದು. ಅಲ್ಲಿ ಮನೆ ಕುಡಿಯೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಆನ್ ದ ವೇ ಬರುವಾಗ ತುಮಕೂರು ರೋಡ್ ಹತ್ರ ನಾನು ನೋಡಿದ್ದು ನಮಸ್ಕಾರ ಬ್ಯಾಂಗ್ಳೂರು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ನಮ್ಮ ಅಣ್ಣ ಹೇಳಿದ್ದು ನಮಸ್ಕಾರ ಬ್ಯಾಂಗ್ಳೂರು ಹೋಗೋ ಚೆನ್ನಾಗಿರುತ್ತೆ ಅಂತ ಹೇಳಿ, ತಿಂಡಿ ಎಲ್ಲ. ಸೊ ಹಾಗೆ ನಾನು ಇಲ್ಲಿ ಬಂದೆ. ಆ್ಯಂಡ್ ತಿಂಡಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಾಫಿ ಎಲ್ಲ ಕುಡಿದೆ, ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ಇಲ್ಲಿ ಬಂದ ತಕ್ಷಣ ನನಗೆ ಟಾಯ್ಲೆಟಿಗೆ ಹೋದೆ. ಟಾಯ್ಲೆಟ್ ಇಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲಿ ಟಾಯ್ಲೆಟ್ ಇದೆ. ಸೊ ಟಾಯ್ಲೆಟ್ಗೊಂದು ಸಿಕ್ಕಾಪಟ್ಟೆ ಕ್ಲೀನಾಗಿತ್ತು. ಯಾವಾಗಲೂ ನನಗೆ ಅನ್ಕಂಫರ್ಟೇಬಲ್ ಆಗಿತ್ತು, ಎಲ್ಲಾದರೂ ಹೋಗುವಾಗ ಸಿಕ್ಕಾಪಟ್ಟೆ ಅನ್ಕಂಫರ್ಟೇಬಲ್ ಆಗ್ತಿತ್ತು. ಅಯ್ಯೋ ದೇವರೇ, ಎಲ್ಲಿ ಹೋಗೋದು, ಏನು ಮಾಡೋದು ಅಂತ. ಬಟ್ ಹಿಯರ್ ಇಟ್ಸ್ ವಾಸ್ ರಿಯಲಿ ಗುಡ್. ನೀವು ತುಮಕೂರು ರೋಡ್ಗೆಲ್ಲ ಟ್ರಾವೆಲ್ ಮಾಡುವಾಗ ಈ ರೆಸ್ಟೋರೆಂಟ್ಗೆ ಬನ್ನಿ, ಇಟ್ ಈಸ್ ರಿಯಲಿ ಗುಡ್. ಸೊ ನನಗಿಷ್ಟ ಆಯಿತು. ತುಂಬ ಇದೆ, ಫಿನಿಷ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಬಿಸಿ ಬಿಸಿ ತುಂಬಾ ಟೇಸ್ಟಾಗಿದೆ. ಹಾಗೆ ಬೆಳಗ್ಗೆ ಬಿಸಿ ಬಿಸಿ ಕಾಫಿ ವಿತ್ ತಿಂಡಿ ಇಂದ ನಮಸ್ಕಾರ ಬೆಂಗಳೂರು. ತುಂಬಾ ಟೇಸ್ಟಿಯಾಗಿದೆ ಇದು. ಕಾಫಿ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗು, ನಿದ್ದೆಲ್ಲ ಓಡೋಗಿತ್ತು. ಇಟ್ಸ್ ವೆರಿ ಟೇಸ್ಟಿ. ಆ್ಯಂಡ್ ನಿಜ ಒಳ್ಳೆ ಹೋಟೆಲು, ತುಂಬ ಕ್ಲೀನ್ ಆ್ಯಂಡ್ ನೀಟ್. ಸಾರಿ, ಇಟ್ಸ್ ನಾಟ್ ನಮಸ್ಕಾರ, ಇಟ್ಸ್ ನಮಸ್ತೆ ಬ್ಯಾಂಗ್ಳೂರು. ಸೊ ಹಾಗೆ ನಮಸ್ತೆ ಬ್ಯಾಂಗ್ಳೂರನ್ನ ಬೈ ಬೈ ಹೇಳುತ್ತಾ ಅಲ್ಲಿಂದ ನನ್ನ ಜರ್ನಿನ ಶುರು ಮಾಡಿದೆ. ನಾನೀಗ ಹಿರೂರ್ ಹತ್ರ ಇದ್ದೀನಿ, ಹಿರೂರ್ ರೋಡ್ ಹತ್ರ ಇದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ, ಲೈಕ್ ಲಾಂಗ್ ಡ್ರೈವ್ ಮಾಡುವಾಗ ಸ್ವಲ್ಪ ಹೊತ್ತು ಆವಾಗ ನಾವು ನಿಲ್ಲಿಸ್ತಾ ಇದ್ದೀವಿ, ಲೈಕ್ ಹೊರಗಡೆ ಕುತ್ಕೊಂಡಿದ್ದೀವಿ, ನಡೀತಾ ಇದ್ದೀವಿ, ಇಲ್ಲಾಂದರೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಹಾಗಾಗಿ ಸೊ ಇಲ್ಲಿ ನೋಡ್ಬೋದು, ನನಗಂತೂ ಈ ರೋಡದು ಸಿಕ್ಕಾಬಿಟ್ಟು ಇಷ್ಟ ಆಯಿತು. ಬ್ಯಾಂಗ್ಳೂರು ಬೆಳಗ್ಗೆ 6 ಗಂಟೆಗೆ ಬ್ಯಾಂಗ್ಳೂರು ಬಿಟ್ಟಾಗೇ ಟ್ರಾಫಿಕ್ ಇರಬಾರ್ದು ಅಂತ ಹೇಳಿಬಿಟ್ಟು ಅಷ್ಟು ಬೇಗ ಬಿಟ್ಟಿದ್ದು ನಾವು. ಸ್ವಲ್ಪ ಹೊತ್ತು ಟ್ರಾಫಿಕ್ ಇರಲಿಲ್ಲ, ಪರವಾಗಿಲ್ಲ. ಹಾಗಾಗಿ ಬೇಗ ಜಂಪ್ ಆಗೋಕ್ಕೆ ಇದಾಯಿತು, ಒಳ್ಳೆಯದಾಯಿತು. ಇಲ್ಲ ಅಂದರೆ ಇಷ್ಟೊತ್ತಾಗಿದ್ದರೆ ಮುಗೀತಿತ್ತು ಗೊತ್ತೆ. ಟ್ರಾಫಿಕಲ್ಲೇ ನಾವು ಕೂತ್ಕೋಬೇಕಾಗಿತ್ತು, ಅಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಟ್ರಾಫಿಕ್. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಯಿತು. ಹಾಗೆ ಆಮೇಲೆ ತುಮಕೂರು ರೋಡಿಂದ ಫುಲ್ ರೋಡ್ ನೋಡಬೇಕು, ಲೈಕ್ 6 ಲೈನ್ಸ್ ರೋಡುಗಳು ತುಂಬಾ ಚೆನ್ನಾಗಿದೆ. ಸ್ಮೂತಾಗಿ ಹೋಗ್ತಾ ಇದ್ದೀವಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಒಂದೇ ಒಳ್ಳೆ ಡ್ರೈವು. ಮತ್ತು ನಾನೀಗ ಸರ್ವಿಸ್ ರೋಡ್ ಹತ್ರ ನಿಂತ್ಕೊಂಡಿದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನು ಸ್ವಲ್ಪ ಇಲ್ಲಿ ಬೇವಿನ ಮರ ಸೈಡಲ್ಲಿ ನೋಡ್ಬೋದು ಫುಲ್ಲು. ಸೊ ಎಲ್ಲ ಕಡೆ ಒಳ್ಳೆ ನೆರಳು. ಹಾಗಾಗಿ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ರೋಡ್ ಹೋಗುವಾಗ ನಿಮಗೂ ತೋರಿಸ್ಬೇಕಂತ ಹೇಳಿಬಿಟ್ಟು ಊಟ ನಮ್ಮ ಮನೆಗೆ ಹೋಗಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಹಿಂದ್ಗಡೆ ಫುಲ್ಲು ಹೊಲ ಇದೆ. ಹೊಲದ ಮಧ್ಯೆ ಇಟ್ಸ್ ನೈಸ್, ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಒಂಥರ ಕಾಮ್ ಆ್ಯಂಡ್ ಕ್ವಾಯಿಟಾಗಿ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಸ್ವಲ್ಪ ಬಿಸಿಲು ಪರವಾಗಿಲ್ಲ, ಬಟ್ ಆದರೂ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇನ್ನೂ ಚಳಿ ಇದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ದೊಡ್ಡ ಲಾರಿಗಳು ಹೋಗ್ತಾ ಇದೆ. ಎಷ್ಟು ದೊಡ್ಡ ಲಾರಿಗಳು ಗೊತ್ತಾ ರೋಡ್ ಮೇಲೆ. ಓಹ್, ಸಿಕ್ಕಾಪಟ್ಟೆ ದೊಡ್ಡ ಲಾರಿಗಳು ಏನೇನೋ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನೋಡ್ಬೋದು. ಎಸ್, ಹಾಗೆ ಆನ್ ದ ವೇ ಬರ್ತಾ ಒಂದು ಟೋಲ್ ಇತ್ತು. ಟೋಲ್ ಹತ್ರನೇ ನಾನು ಏನು ನೋಡಿದೆ ಗೊತ್ತಾ, ಒಂದು ಸಾಯಿಬಾಬಾದು ಟೆಂಪಲ್ ಇದೆ, ಒಂದು ಸ್ಟ್ಯಾಚ್ಯೂ ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ. ನೋಡಿ ಹಿಂದ್ಗಡೆ, ನಾನು ಹಿಂದ್ಗಡೆ ನೀವು ನೋಡ್ಬೋದು ಒಂದು ಟೆಂಪಲ್ ಇದೆ. ಸೊ ಹೀಗೆ ನೋಡುವಾಗ ನಿಮಗೂ ತೋರಿಸ್ಬೇಕನ್ನಿಸ್ತು. ಇಟ್ಸ್ ಲೈಕ್ ಗುಹೆ ಥರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸಿ, ಅಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತಲೂ ಒಂದು ಗಾರ್ಡನ್ ಥರ ಮಾಡಿಬಿಟ್ಟು ಕಲ್ಲಿಂದನೇ ಕಟ್ಟಿ ಒಂದು ವಿಗ್ರಹನ ಮಾಡಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದನ್ನು. ಸೊ ಆನ್ ದ ವೇ ಬರುವಾಗ ಈ ಥರ ನೋಡ್ಕೊಂಡು ಹೋಗೋಕ್ಕೆ ಒಳ್ಳೆ ಸ್ಪಾಟ್ ಇದು. ನಾನು ಸುಸು ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಜಿಯೋ ಪಂಪ್ ಇತ್ತು, ಪೆಟ್ರೋಲ್ ಪಂಪ್ ಹತ್ರ ಬಂದೆ. ಪೆಟ್ರೋಲ್ ಇಲ್ಲಿ 100 ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಪೆಟ್ರೋಲ್ ಫಿಲ್ ಮಾಡಿದೆ. ಮತ್ತು ನೋಡ್ಬೋದು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ ಬಾತ್ರೂಮ್ ಅಷ್ಟು ಚೆನ್ನಾಗಿ ಇಲ್ಲಿಲ್ಲ. ಇದು ಬಂದು ಜಿಯೋ ಪೆಟ್ರೋಲ್ ಪಂಪ್. ಎಷ್ಟು ಚೆನ್ನಾಗಿದೆ ನೋಡಿ, ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಅದೇ ಥರ ಸ್ವಲ್ಪ ಬಾತ್ರೂಮ್ ಮೇಂಟೈನ್ ಮಾಡಿದ್ರೇನ ಚೆನ್ನಾಗಿರ್ತಿತ್ತು ಅನಿಸ್ತಾ ಇತ್ತು. ಅದ್ರ ಹಿಂದ್ಗಡೆ ನೀವು ನೋಡ್ಬೋದು ನೋಡಿ, ವಿಂಡ್ ಮಿಲ್ಸ್ ಎಲ್ಲ ಇದ್ದಾವೆ. ರೌಂಡಾಗೆ ವಿಂಡ್ ಮಿಲ್ಸ್ನ ನಾವು ನೋಡ್ಬೋದು ಇಲ್ಲಿ. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಕಾರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ತಣ್ಣಗಿದೆ, ಹೊರಡೆ ಹೋದರೆ ಬಿಸಿಲಿದೆ. ಹಂಗಿದೆ ಸಿಚುವೇಶನ್. ಈ ಸೈಡದ್ದು ಸಿಕ್ಕಾಪಟ್ಟೆ ಬಿಸಿಲು. ಲೈಕ್ ಕೇರಳದಿಂದ ಬಂದಾಗಂತೂ ಸಿಕ್ಕಾಪಟ್ಟೆ ಹಾಟ್ ಇತ್ತು. ಇಲ್ಲಿ ಬಂದರೆ ಚಳಿನೂ ಇದೆ, ಲೈಕ್ ಬಿಸಿಲು ಅನ್ನಿಸ್ತಾ ಇದೆ. ಸೊ ಈಗ ನಿಮಗೆಲ್ಲರೂ ಗೊತ್ತಿದೆ, ನವೆಂಬರ್ ಡಿಸೆಂಬರ್ಲೆಲ್ಲ ತುಂಬ ಕೋಲ್ಡ್ ವೆದರ್ ಅಲ್ವಾ ಈ ಸೈಡೆಲ್ಲ. ಸೊ ಹಾಗೆ ಇಲ್ಲಿ ಕೂಡ ಸ್ವಲ್ಪ ಬಿಸಿಲಿರೋದ್ರಿಂದ ಆಚೆ ನಿಂತ್ಕೊಳ್ಳೋಕ್ಕೂ ಒಂಥರ ಮಜಾ ಇದೆ. ಸೊ ಜಾಸ್ತಿ ಬೇಡ, ಸುಡ್ತಾ ಇದೆ ಕೈ ಕಾಲು, ಅದಕ್ಕೆ ಹೊರಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಟಾಯ್ಲೆಟ್ಗೆಲ್ಲ ಹೋಗಿ ಬಂದೆ. ಇನ್ನು ಎಷ್ಟು 150 ಕಿಲೋಮೀಟರ್ಸ್ ಇದೆ ಇಲ್ಲಿಂದ.
ಸೊ ನೋಡಬೇಕು ಎಷ್ಟು ತೊಗೊಳುತ್ತೋ ಗೊತ್ತಿಲ್ಲ, 1 ಗಂಟೆ ಅಂತ ತೋರಿಸ್ತಾ ಇದೆ. ಈ ಥರ ಸ್ಟಾಪ್ ಮಾಡಿ ಮಾಡಿ ಹೋಗ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು 12:30ಗೆಲ್ಲ 12 o'clockಗೆಲ್ಲ ಮುಟ್ಬಿಡ್ತಿದ್ವಿ. ಎಲ್ಲೂ ಸ್ಟಾಪ್ ಮಾಡದೆ ಹೋದರೆ ರೀಚ್ ಆಗಿಬಿಡ್ತಿದ್ವಿ. ನಮಗೆ 1 ಕಿಲೋಮೀಟ್ರ್ ಪರ್ 1 ಅವರ್ಗೆ 60 ಕಿಲೋಮೀಟರ್ಸ್ ಕವರ್ ಮಾಡ್ತಾಯಿದ್ದೀವಿ ನಾವು. ಸೊ ಆ ಥರ. ಮತ್ತು ಮೈಲೇಜ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗ್ತಿದೆ, 25 ಮೈಲೇಜ್ ಸಿಗ್ತಾಯಿದೆ ಈ ವೇಯಲ್ಲಿ, ಈ ಹೈವೇಯಲ್ಲಿ. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಪರವಾಗಿಲ್ಲ, ನಿಧಾನವಾಗಿ ಆರಾಮಾಗಿ ಹೋಗೋಣ ಅಂತ ಹೇಳಿಬಿಟ್ಟು. ಐ ಹೋಪ್ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಊರಿಗೆ ಹೋಗೋಕ್ಕಿಂತ ಮುಂಚೆ ಲೈಕ್ ಓಡೋ ರೂಟ್ಗಳೇನಿದೆ ಅದು ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗಿದೆ, ರೋಡ್ಗಳಷ್ಟು ಚೆನ್ನಾಗಿಲ್ಲ. ಹಾಗಾಗಿ ತುಂಬಾ ಸ್ಲೋ ಹೋಗ್ತಾ ಇದೆ ಆನ್ ದ ವೇ. ಸೊ ಹಾಗೆ ನಾನೇನು ಮಾಡ್ತಿದ್ದೀನಿ, ವಿಲೇಜ್ ಬ್ಯೂಟಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ವೈಬು, ತುಂಬಾ ಕ್ವೈಟ್ ಆ್ಯಂಡ್ ಸೈಲೆಂಟ್ ಏರಿಯಾ, ಅಷ್ಟು ರಶ್ ಇಲ್ಲ ಮತ್ತು ಟ್ರಾಫಿಕ್ ಇಲ್ಲ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಈಗ ಊರಿಗೆ ಹೋಗಿ ಮುಟ್ಟಕ್ಕೆ ಒಂದು ½ an hour ಇದೆ. ಸೊ ಹೋಗೋಣ ಬನ್ನಿ. ಯಾರು ಇಲ್ಲ, ಆ ಕಡೆ ಈ ಕಡೆ ಯಾರು ಇಲ್ಲ, ಫುಲ್ ಎಂಟಿ ರೋಡು, ನಾನು ಮಾತ್ರ ಇದ್ದೀನಿ ನೋಡಿ. ತಂಪಾದ ಗಾಳಿ ಬೀಸ್ತಾ ಇದೆ. ಆ ಸೈಡ್ ಹೋದ್ರೆ ಬಿಸಿಲಿದೆ, ಅಲ್ಲಿ ಹೋಗೋದು ಬೇಡ, ಇಲ್ಲೇ ನಿಂತ್ಕೊಳ್ಳೋ ತಂಪಾದ ಗಾಳಿ ಬರ್ತಾ ಇದೆ. ಕಾರಲ್ಲಿ ಕೂತು ಸಾಕಾಗಿ ಹೋಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ರೋಡಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹೆಂಗಿದೆ ಐಡಿಯಾ? ಹೋಗಿಬೇಡ್ರಿ ಎಲ್ಲೋ ಯಾರು. ಗಾಡಿ ಬಂದರೆ ಆಮೇಲೆ ಎದ್ದೇಳಬೇಕಾಗತ್ತೆ. ಒಂದು 15 ನಿಮಿಷ ಬಿಟ್ಟು ಗಾಡಿ ಬರ್ತಾ ಇದೆ. ಸೊ ಫ್ರೀ ರೋಡ್ ಅಲ್ವಾ, ಅದಕ್ಕೆ. ಹಾಗೆ ಊರಿಗೆ ರೀಚ್ ಆದೆ. ಆರಾಮ ಓಕೆ. ಎಸ್, ಹಾಗೆ ಮನೆಗೆ ರೀಚ್ ಆದೆ. ಇದೆ ನಮ್ಮ ಮನೆ ನೋಡಿ. ಸೊ ಆನ್ ದ ವೇ ಸಿಕ್ಕಾಪಟ್ಟೆ ಸ್ವಲ್ಪ ಇದಾಯಿತು, ರೋಡ್ ಎಲ್ಲ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ, ಬಟ್ ಬಂದು ಸೇಫಾಗಿ ನಮ್ಮ ಮನೆಗೆ ರೀಚ್ ಆದೆ. ಸೊ ದಿಸ್ ಇಸ್ ಮೈ ಮಮ್ಮ. She's one and one my mama. Yeah. Roti ಮತ್ತೆ ಹಾಗಲಕಾಯಿ ಪಲ್ಯ. Then we have sambar here. ಬನ್ನಿ ಊಟ ಮಾಡೋಣ. After long time.